ಸ್ನೇಹಿತರೆ, ನಾವು ನೀವೆಲ್ಲ ಅದ್ಯಾವ ಅದೃಷ್ಟ ಮಾಡಿದ್ದೋ ಅದ್ಯಾವ ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ. ಇವತ್ತಿನ ಕಥೆಯಲ್ಲಿ ಒಬ್ಬ ಕ್ರಿಮಿನಲ್ ಇರ್ತಾನೆ. ಇಂಥ ಕ್ರಿಮಿನಲ್ ಏನಾದ್ರು ನಮ್ಮ ಜೀವನದಲ್ಲಿ ನಮ್ಮ ಮಧ್ಯೆ ವಾಸ ಮಾಡ್ತಾಯಿದ್ರೆ ನಮ್ಮ ಜೀವನ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು. ಸ್ನೇಹಿತರೆ, ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ಮಾತನ್ನು ಈ ಕಥೆಯ ಕೊನೆಯವರೆಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಇವನು ಎಂಥ ಡೇಂಜರಸ್ ಕ್ರಿಮಿನಲ್ ಅಂತ. ಸ್ನೇಹಿತರೆ, ಇಟಾವಾದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ. ಈ ರೈಲ್ವೆ ಸ್ಟೇಷನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಒಂದು ಟ್ರೈನ್ ಬರ್ತಾ ಇರುತ್ತೆ. ಈ ಟ್ರೈನ್ ಬಂದು ಇಟಾವಾದಲ್ಲಿ ನಿಲ್ಲೋದಿರುತ್ತೆ. ಅದಕ್ಕಾಗಿ ಆ ಟ್ರೈನ್ ಕೂಡ ಸ್ಲೋ ಆಗ್ತಾ ಬಂದಿರುತ್ತೆ. ಆ ಟ್ರೈನ್ ಓಡಿಸ್ತಾ ಇದ್ದಂಥ ಟ್ರೈನ್ ಡ್ರೈವರ್ ಒಂದು ಸಲ ಇಣಕಿ ಆಚೆ ನೋಡ್ತಾನೆ, ಅವನಿಗೆ ಸಿಗ್ನಲ್ ಸಿಕ್ಕಿದೆ ಅಂತ. ಅವನಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುತ್ತೆ. ಈಗ ಆ ಟ್ರೈನ್ ಬಂದು ಆ ರೈಲ್ವೆ ಸ್ಟೇಷನ್ನಲ್ಲಿ ನಿಲ್ಲಬೇಕು. ಅಷ್ಟರಲ್ಲಿ ಆ ಡ್ರೈವರ್ ನೋಡ್ತಾನೆ, ಆ ರೈಲ್ವೆ ಪಟ್ಟೆ ಮೇಲೆ ಯಾರೋ ಒಬ್ಬ ಉದ್ದುದಕ್ಕೆ ಮಲಗಿರ್ತಾನೆ. ಸ್ನೇಹಿತರೆ, ಸಾಮಾನ್ಯವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ರು ರೈಲ್ವೆ ಪಟ್ಟೆ ಮೇಲೆ ಅಡ್ಡಡ್ಡಕ್ಕೆ ಮಲಗ್ತಾರೆ. ಆದರೆ ಇವನು ಇಲ್ಲಿ ಉದ್ದುದಕ್ಕೆ ಮಲಗಿರ್ತಾನೆ. ಇವನು ಅಡ್ಡಡ್ಡ ಮಲಗಿದ್ದಾನ ಇಲ್ಲ ಉದ್ದುದ ಮಲಗಿದ್ದಾನ, ಒಟ್ಟಿನಲ್ಲಿ ಇವನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಂದಿದ್ದಾನೆ. ಈಗ ಡ್ರೈವರ್ ಯೋಚನೆ ಮಾಡ್ತಾನೆ, ಹೇಗಿದ್ರು ಟ್ರೈನ್ ಸ್ಲೋ ಆಗಿದೆ, ಮುಂದೆ ಸ್ಟೇಷನ್ನಲ್ಲಿ ನಿಲ್ಲೇಬೇಕು, ಏನಾದರೂ ಮಾಡಿ ಈ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋಣ ಅಂತ ಆ ಟ್ರೈನ್ಗೆ ಸಡನ್ನಾಗಿ ಬ್ರೇಕ್ ಹೊಡಿತಾನೆ. ಈ ಥರ ಸಡನ್ನಾಗಿ ಬ್ರೇಕ್ ಹೊಡೆದ್ರಿಂದ ಆ ಟ್ರೈನ್ನ ಚಕ್ರಗಳು ಉಜ್ಜೋದಕ್ಕೆ ಶುರುವಾಗುತ್ತೆ. ಒಂದೇ ಸಲ ಈ ಥರ ಸಡನ್ನಾಗಿ ಬ್ರೇಕ್ ಹೊಡೆದ್ರಿಂದ ಆ ಟ್ರೈನ್ ಒಳಗಡೆ, ಆ ಬೋಗಿ ಒಳಗಡೆ ಇರುವಂಥ ಜನ ಮುಗ್ಗರಿಸಿ ಬೀಳ್ತಾರೆ. ಅಷ್ಟೇ ಅಲ್ಲ, ಜನ ಗಾಬರಿ ಆಗ್ತಾರೆ ಇಲ್ಲಿ ಏನಾಗಿರ್ಬೋದು ಅಂತ. ಹಾಗೀಗೆ ಮಾಡ್ತಾ ನಿಧಾನವಾಗಿ ಆ ಟ್ರೈನ್ ಆ ವ್ಯಕ್ತಿಯ ಮೇಲಿಂದ ಹರಿದೋಗುತ್ತೆ. ಆ ಟ್ರೈನಲ್ಲಿ ಇಂಜಿನ್ ಬಿಟ್ರೆ ಒಟ್ಟು ಇನ್ನೂ 7 ಬೋಗಿಗಳಿರುತ್ತೆ. ಒಟ್ಟು 8 ಬೋಗಿಗಳು ಆ ವ್ಯಕ್ತಿಯ ಮೇಲಿಂದ ಹರಿದೋಗುತ್ತೆ. ಆ ಡ್ರೈವರ್ ಎಷ್ಟೇ ಕಷ್ಟಪಟ್ಟರು ಕೊನೆಗೂ ಆ ಟ್ರೈನ್ ಆ ವ್ಯಕ್ತಿ ಮೇಲಿಂದ ಹರಿದೋಗುತ್ತೆ. ಸ್ವಲ್ಪ ದೂರದಲ್ಲಿ ಹೋಗಿ ಆ ಟ್ರೈನ್ ನಿಲ್ಲುತ್ತೆ. ಯಾವಾಗ ಈ ಟ್ರೈನ್ ನಿಲ್ಲುತ್ತೆ, ಆ ಡ್ರೈವರ್ ಕೆಳಗಿಳಿದು ಆ ವ್ಯಕ್ತಿ ಇದ್ದಂಥ ಸ್ಪಾಟ್ಗೆ ಓಡೋದಕ್ಕೆ ಶುರು ಮಾಡ್ತಾನೆ. ಈ ಡ್ರೈವರ್ ಓಡ್ತಾ ಇದ್ರೆ ಆ ಬೋಗಿ ಒಳಗಿದ್ದಂಥ ಜನ ಕೂಡ ಈ ಡ್ರೈವರ್ ಜೊತೆ ಓಡೋದಕ್ಕೆ ಶುರು ಮಾಡ್ತಾರೆ. ಇವರೆಲ್ಲ ಓಡೋಗಿ ಆ ವ್ಯಕ್ತಿನ ನೋಡ್ತಾರೆ. ಆ ವ್ಯಕ್ತಿ ಈಗಲೂ ಕೂಡ ಪಟ್ಟೆ ಮೇಲೆ ಮಲಗಿರ್ತಾನೆ. ಅವನಿಗೆ ಸಣ್ಣ ಪುಟ್ಟ ಗಾಯಗಳು ಮಾತ್ರ ಆಗಿರುತ್ತೆ. ಒಟ್ಟಿನಲ್ಲಿ ಅವನು ಬದುಕಿರ್ತಾನೆ. ಪಕ್ಕದಲ್ಲಿ ಸ್ಟೇಷನ್ ಇರುತ್ತೆ. ಆ ಸ್ಟೇಷನ್ನಿಂದ ರೈಲ್ವೆ ಪೊಲೀಸರನ್ನ ಕರೆಸ್ತಾರೆ. ಈ ವ್ಯಕ್ತಿಯನ್ನು ರೈಲ್ವೆ ಪೊಲೀಸರಿಗೆ ವಹಿಸ್ಬಿಟ್ಟು ಆ ಟ್ರೈನಲ್ಲಿಂದ ಹೊರಟೋಗುತ್ತೆ. ಈ ರೈಲ್ವೆ ಪೊಲೀಸರು ಆ ವ್ಯಕ್ತಿಯನ್ನು ಮೊದಲು ಒಂದು ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ. ಮೊದಲು ಇವನಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಈ ವ್ಯಕ್ತಿ ಸುಧಾರಿಸ್ಕೊತಾನೆ. ಪೊಲೀಸರು ಈ ವ್ಯಕ್ತಿಗೆ ಕೇಳ್ತಾರೆ, ನೀನು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ. ಸ್ನೇಹಿತರೆ, ವ್ಯಕ್ತಿ ಹೇಳಿದಂಥ ಕಾರಣ ಕೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರ ಕರಳು ಕಿತ್ಕೊಂಡು ಬರುತ್ತೆ. ಸ್ನೇಹಿತರೆ, ಹಾಗಾದರೆ ಈ ವ್ಯಕ್ತಿ ಯಾರು? ಇವನು ಪೊಲೀಸರು ಮುಂದೆ ಯಾವ ಕಥೆ ಹೇಳ್ತಾನೆ? ಇವನು ಹೇಳಿದಂಥ ಕಥೆಗೆ ಕರಳು ಯಾಕೆ ಕಿತ್ಕೊಂಡು ಬರುತ್ತೆ? ಆ ನಂತರ ಈ ಕಥೆ ಯಾವ ಥರ ಟರ್ನ್ ಆಗುತ್ತೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈಗ ಈ ವ್ಯಕ್ತಿ ಪೊಲೀಸರು ಮುಂದೆ ಹೇಳಿದ ಕಥೆಯ ಪ್ರಕಾರ ಇದೇ ಇಟಾವಾದಲ್ಲಿ ಮುಖೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನಿಗೆ ತುಂಬ ವರ್ಷಗಳ ಹಿಂದೆ ಒಂದು ಮದುವೆ ಆಗಿರುತ್ತೆ. ಹೀಗೆ ಮದುವೆ ಆಗಿ ಸ್ವಲ್ಪ ವರ್ಷದ ನಂತರ ಒಂದು ಹೆಣ್ಮಗು ಕೂಡ ಆಗುತ್ತೆ. ಹೀಗೆ ಹೆಣ್ಮಗು ಆದ ನಂತರ ಈ ಗಂಡ ಹೆಂಡತಿ ಮತ್ತು ಹೆಣ್ಮಗು ಇವ್ರ ಸಂಸಾರ ತುಂಬ ಸುಖವಾಗಿ ಸಾಗ್ತಾ ಇರುತ್ತೆ. ಆದರೆ ಇದ್ರ ನಡುವೆ ಈ ಮುಖೇಶ್ನ ಹೆಂಡತಿಗೆ ರಾತ್ರಿ ಹೊತ್ತು ಯಾಕೋ ನಿದ್ದೆ ಬರ್ತಾರಲ್ಲ. ಅದಕ್ಕಾಗಿ ಅವಳು ಮೆಡಿಕಲ್ನಿಂದ ಒಂದೊಂದಾಗಿ ನಿದ್ದೆ ಮಾತ್ರೆಗಳನ್ನ ತರ್ತಾ ಇರ್ತಾಳೆ. ರಾತ್ರಿ ಹೊತ್ತು ತಿನ್ಕೊಂಡು ಮಲಗ್ತಾ ಇರ್ತಾಳೆ. ಹೀಗೆ ತುಂಬ ದಿನಗಳವರೆಗೆ ನಡೆಯುತ್ತೆ. ಆದರೆ ಸ್ವಲ್ಪ ದಿನದ ನಂತರ ಈ ಮುಖೇಶ್ನ ಹೆಂಡತಿಗೆ ಬೇಜಾರಾಗುತ್ತೆ. ನಿದ್ದೆ ಇಲ್ಲದೆ ಅವಳ ಮನಸ್ಸಿನ ಸ್ಥಿತಿ ಕೆಡ್ತಾ ಬರುತ್ತೆ. ಒಂದಿನ ಅವಳು ಅತಿ ಹೆಚ್ಚಾಗಿ ನಿದ್ದೆ ಮಾತ್ರೆಗಳನ್ನ ತಿಂತಾಳೆ, ಸತ್ತೋಗ್ತಾಳೆ. ಈಗ ಈ ಮುಖೇಶ್ ತನ್ನ ಚಿಕ್ಕ ಮಗುವನ್ನ ನೋಡಿಕೊಂಡು ಜೊತೆಯಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಅವನ ಜೀವನ ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ಆ ಹೆಣ್ಮಗು ಇನ್ನೂ ತುಂಬ ಚಿಕ್ಕದಾಗಿರುತ್ತೆ. ಇವನು ಕೆಲಸಕ್ಕೆ ಹೋಗಬೇಕು, ಕೆಲಸದಿಂದ ಬರಬೇಕು, ಆ ಹೆಣ್ಮಗುನ ಕೂಡ ನೋಡ್ಕೋಬೇಕು. ಅದಕ್ಕಾಗಿ ಮುಖೇಶ್ನ ಮನೆಯವರು ಇನ್ನೊಂದು ಬೇರೆ ಮದುವೆ ಆಗುವಂಥ ಹಿಂಸೆ ಮಾಡ್ತಾರೆ. ಮುಖೇಶ್ ಕೂಡ ಮೊದಲು ಇಲ್ಲ ನಾನು ಮದುವೆ ಆಗಲ್ಲ ಅಂತ ಹಠ ಮಾಡ್ತಾನೆ. ಆನಂತರ ಕೊನೆಗೂ ಒಪ್ಕೊಂಡು 2ನೇ ಮದುವೆ ಆಗ್ತಾನೆ. ಹೀಗೆ ಮದುವೆ ಆಗಿ ಬಂದಂಥ ಈ ಮುಖೇಶ್ನ 2ನೇ ಹೆಂಡತಿ ಈ ಮುಖೇಶ್ನ ದೊಡ್ಡ ಮಗಳನ್ನು ಕೂಡ ನನ್ನ ಮಗಳು ಅಂತ ನೋಡ್ಕೋತಾಳೆ, ಪ್ರೀತಿಯಿಂದ ಸಾಕ್ತಾಳೆ. ಇದಾಗಿ ಸ್ವಲ್ಪ ವರ್ಷದ ನಂತರ ಈ ಮುಖೇಶ್ನ 2ನೇ ಹೆಂಡತಿಗೆ 2 ಮಕ್ಕಳಾಗುತ್ತೆ, ಒಂದು ಗಂಡು ಒಂದು ಹೆಣ್ಣು. ಈಗ ಒಟ್ಟಿನಲ್ಲಿ ಮುಖೇಶ್ಗೆ 3 ಮಕ್ಕಳಿರ್ತಾರೆ. 2ನೇ ಹೆಂಡತಿ, ಮೊದಲನೇ ಹೆಂಡತಿ ಸತ್ತಾಗ ಈ ಮುಖೇಶ್ನ ಜೀವನ ಹಳ್ಳ ಹಿಡ್ದಿರುತ್ತೆ. ಆದರೆ ಈ 2ನೇ ಹೆಂಡತಿ ಬಂದ ನಂತರ ಈಗ ಮುಖೇಶ್ನ ಜೀವನ ಒಂದು ಬ್ಯಾಲೆನ್ಸ್ಗೆ ಬಂದಿರುತ್ತೆ. ಹೆಚ್ಚು ಕಮ್ಮಿ ಹೇಗೋ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಇವರು ಅದರಿಂದ ನೆಮ್ಮದಿಯಾಗಿರ್ತಾರೆ. ಇಲ್ಲಿ ಮುಖೇಶ್ ಒಬ್ಬ ಸಾಧು ಮನುಷ್ಯ. ಇವನಿಗೆ ಮೋಸ ತಟ್ಟುವರಿಕೆ ಇದೆಲ್ಲ ಗೊತ್ತಿರಲ್ಲ. ಮುಖೇಶ್ನ ಹೆಂಡತಿ ಕೂಡ ಗಂಡ ಹೇಗೆ ಹೇಳ್ತಾ ಇದ್ದ ಅದನ್ನು ಕೇಳ್ಕೊಂಡು ಜೀವನ ಸಾಗಿಸ್ತಾ ಇರ್ತಾಳೆ. ಆದರೆ ಸ್ವಲ್ಪ ಜನ ಇವರ ಲಾಭ ಪಡ್ಕೋತಾರೆ. ಈ ಮುಖೇಶ್ಗೆ ಸ್ವಲ್ಪ ಜನ ಸಾಲ ಕೇಳ್ತಾರೆ. ತನ್ನ ಕೈಯಲ್ಲಾದಷ್ಟು ಸಾಲ ಕೊಡ್ತಾನೆ. ಅಷ್ಟೇ ಅಲ್ಲ, ಬೇರೆಯವ್ರ ಹತ್ರ ಸಾಲ ಇಸ್ಕೊಡ್ತಾನೆ. ಈ ಮುಖೇಶ್ ಒಬ್ಬ ಸಾಧು ಆದದ್ರಿಂದ ಇವನ ಅಣ್ಣ ತಮ್ಮದಿರೋ ಇವನ ಜಮೀನಿರುತ್ತೆ, ಅದನ್ನು ತನ್ನ ಹೆಸರಿಗೆ ಬರೆಸ್ಕೋತಾರೆ. ಈಗ ಬರ್ತಾ ಮುಖೇಶ್ನ ದೊಡ್ಡ ಮಗಳು ಈಗ ದೊಡ್ಡವಳಾಗಿರ್ತಾಳೆ. ಅವಳು ದೆಹಲಿಲಿ ಓದ್ತಾ ಇರ್ತಾಳೆ.
ಇವನಿಗೆ ಜೀವನ ಈಗ ಬರ್ತಾ ಬರ್ತಾ ಕಷ್ಟ ಆಗುತ್ತೆ. ಸಾಲಗಾರರು ಮನೆ ಹತ್ರ ಬಂದು ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಇವನಿಗೆ ಜೀವನ ಎಷ್ಟು ಟೈಟ್ ಆಗಿರುತ್ತೆ ಅಂದರೆ ಇವನು ಒಂದು ದಿನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾನೆ. ಒಂದ್ಸಲ ಹೋಗಿ ಇವನು ತನ್ನ ಹೆಂಡತಿ ಹತ್ರ ಹೇಳ್ಕೊತಾನೆ, ನೋಡು ನನಗೆ ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತೇನೆ. ಈ ಮಾತನ್ನು ಕೇಳಿ ಅವನ ಹೆಂಡತಿ, ನೀವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರೆ ನಾವೆಲ್ಲ ರಸ್ತೆ ಪಾಲಾಗೋಯ್ತೀವಿ, ನಮ್ಗೆ ಯಾರು ನೋಡ್ಕೋತಾರೆ, ಈ ಮಾತನ್ನು ಮನಸ್ಸಿಂದ ತೆಗ್ದಾಕ್ಬಿಡಿ, ಈ ಸಾಲಕ್ಕೆ ಫೈಟ್ ಮಾಡೋಣ ಅಂತ ಹೇಳ್ತಾಳೆ. ಈ ಮುಖೇಶ್ ಮತ್ತೆ ಸ್ವಲ್ಪ ದಿನ ಕಾಯ್ತಾನೆ. ಆದರೆ ಏನೇ ಮಾಡಿದ್ರು ಅವನಿಗೆ ಈ ಸಾಲದಿಂದ ಹೊರಗಡೆ ಬರೋಕ್ಕಾಗ್ತಾ ಇರಲ್ಲ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಸ್ವಲ್ಪ ದಿನ ಕಳೆದ ನಂತರ ಈ ಉತ್ತರ ಭಾರತದ ಕಡೆ ಗಂಡನ ಪೂಜೆ ಅಂತ ಒಂದು ಮಾಡ್ತಾರೆ. ಈ ದಿನ ಹೋಗಿ ಮುಖೇಶ್ ಮತ್ತೆ ತನ್ನ ಹೆಂಡತಿಗೆ ಹೇಳ್ತಾನೆ, ನಾನು ಏನೇ ಮಾಡಿದ್ರು ಈ ಸಾಲಗಾರರ ಕಾಟ ತಪ್ಸೋಕ್ಕಾಗ್ತಾ ಇಲ್ಲ, ನನ್ನ ಕೈಯಿಂದ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ನ ಹೆಂಡತಿ ಹೇಳ್ತಾಳೆ, ಒಂದು ಕೆಲಸ ಮಾಡಿ, ನೀವು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತಿದ್ರೆ ಮೊದಲು ನಿಮ್ಮ ಮಕ್ಕಳನ್ನ ಸಾಯಿಸ್ಬಿಡಿ, ಆನಂತರ ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಈಗ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ನಿರ್ಧಾರ ಗಟ್ಟಿಯಾಗಿರುತ್ತೆ. ಆದರೆ ಅವತ್ತು ಗಂಡನ ಪೂಜೆ ಮಾಡುವಂಥ ದಿನ. ಅದಕ್ಕೆ ಅವ್ನು ಹೆಂಡತಿ ಹೇಳ್ತಾಳೆ, ನೋಡಿ ಇವತ್ತು ಗಂಡನ ಪೂಜೆ ಮಾಡುವಂಥ ದಿನ, ಇವತ್ತು ಆತ್ಮಹತ್ಯೆ ಮಾಡ್ಕೋಬೇಡಿ, ಒಂದು 2-3 ದಿನ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋರಂತೆ, ಒಟ್ಟಿನಲ್ಲಿ ಮೊದಲು ನಮ್ಮನ್ನ ಸಾಯಿಸಿ ಆನಂತರ ನೀವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಈಗ ಇಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಗಟ್ಟಿಯಾಗಿರುತ್ತೆ. ಈಗ ನವಂಬರ್ 11 ಬರುತ್ತೆ. ಈ ನವಂಬರ್ 11ಕ್ಕೆ ಮುಖೇಶ್ ಒಂದು ಮಾರ್ಕೆಟ್ಗೆ ಹೋಗ್ತಾನೆ. ಅಲ್ಲಿಂದ ಒಂದು ಹಗ್ಗ ತಗೊಂಡು ಬರ್ತಾನೆ. ಹೀಗೆ ಬಂದಂಥವನು ತನ್ನ ಹೆಂಡತಿಯ ಕತ್ಕಾಕಿ ಜೋರಾಗಿ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನ ಹೆಂಡತಿ ಹಾಗೆ ಒದ್ದಾಡಿ ಅವನ ಕೈಯಿಂದ ಬಡಿಸ್ಕೋತಾಳೆ. ನೋಡಿ, ಇಷ್ಟೊಂದು ಕಷ್ಟದಿಂದ ಸಾಯೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಐಡಿಯಾ ಮಾಡಿ ಅಂತ ಹೇಳ್ತಾಳೆ. ಕೊನೆಗೆ ಆ ಮುಖೇಶ್ನ ಹೆಂಡತಿನೇ ಹೇಳ್ತಾಳೆ, ಒಂದು ಕೆಲಸ ಮಾಡಿ, ನಮಗೆಲ್ಲ ಮೊದಲು ನಿದ್ದೆ ಮಾತ್ರೆ ಹಾಕ್ಬಿಡಿ, ಮೊದಲು ನನಗೆ ಸಾಯಿಸಿ, ಆನಂತರ ಮಕ್ಕಳನ್ನ ಸಾಯಿಸಿ, ಆನಂತರ ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಮುಖೇಶ್ಗೂ ಕೂಡ ಈ ಐಡಿಯಾ ಸರಿ ಅನಿಸುತ್ತೆ. ಆ ಹಗ್ಗ ಬಿಸಾಕ್ತಾನೆ, ಮೆಡಿಕಲ್ಗೆ ಹೋಗ್ತಾನೆ, ಒಂದಷ್ಟು ದುಡ್ಡು ಜಾಸ್ತಿ ಕೊಟ್ಟು ನಿದ್ದೆ ಮಾತ್ರೆಗಳನ್ನ ತೊಗೊಂಡು ಬರ್ತಾನೆ. ಮೊದಲು ಇವನ ಹೆಂಡತಿಗೆ ಆ ನಿದ್ದೆ ಮಾತ್ರೆಗಳನ್ನ ತಿನ್ನಿಸ್ತಾನೆ. ಮಕ್ಕಳಿಗೆ ನಿದ್ದೆ ಮಾತ್ರೆ ಕೊಟ್ಟರೆ ತಿನ್ನಲ್ಲ, ಅದಕ್ಕಾಗಿ ಅವನು ಜೊತೆಯಲ್ಲಿ ಒಂದು ಪಿಜ್ಜಾ ತಂದಿರ್ತಾನೆ. ಆ ಪಿಜ್ಜಾದಲ್ಲಿ ಆ ಮಾತ್ರೆಗಳನ್ನ ಅರ್ದು ಆ ಮಕ್ಕಳಿಗೆ ಕೊಡ್ತಾನೆ. ಆ ಪಿಜ್ಜಾ ತಿನ್ನುವಾಗ ಮಕ್ಕಳಿಗೆ ಏನೋ ಒಂದು ಕೈ ಹೊಡೆಯುತ್ತೆ, ಆ ಪಿಜ್ಜಾ ಸರಿಯಾಗಿ ತಿನ್ನಲ್ಲ, ಒಟ್ಟಿನಲ್ಲಿ ಒಂದಷ್ಟು ಅವ್ರ ಹೊಟ್ಟೆಗೆ ಹೋಗಿರುತ್ತೆ. ಈಗ ಈ ಮುಖೇಶ್ನ ಹೆಂಡತಿ ಮತ್ತು ಅವನ ಮಕ್ಕಳು ಒಂದು ಕಡೆ ಮಲಗಿರ್ತಾರೆ. ಹೀಗೆ ಎಲ್ಲರೂ ಮಲಗಿರೋದನ್ನು ಮುಖೇಶ್ ನೋಡ್ತಾನೆ. ಮೊದಲು ಒಂದು ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿ ಒಂದು ಮಚ್ಚಿರುತ್ತೆ, ಆ ಮಚ್ಚಿ ಎತ್ಕೊಂಡು ಬರ್ತಾನೆ. ಮಚ್ಚು ತುಂಬ ಶಾರ್ಪ್ ಆಗಿರುತ್ತೆ. ಹೀಗೆ ಬಂದಂಥವನು ಮೊದಲು ತನ್ನ ಹೆಂಡತಿಯ ತಲೆ ಮೇಲೆ ಜೋರಾಗಿ ಒಂದು ಏಟು ಹೊಡಿತಾನೆ. ಇದರಿಂದಾಗಿ ಅವಳ ಬುಂಡೆ ಓಪನ್ ಆಗುತ್ತೆ. ಅವಳು ಒದ್ದಾಡಿ ಪ್ರಾಣ ಬಿಟ್ಬಿಡ್ತಾಳೆ. ಆ ನಂತರ ಮಕ್ಕಳ ಹತ್ರ ಬರ್ತಾರೆ. 3 ಮಕ್ಕಳು ಪಕ್ಕದಲ್ಲಿ ಮಲಗಿರ್ತಾರೆ. ಹೀಗೆ ಮೊದಲು ಬಂದು ತನ್ನ ದೊಡ್ಡ ಮಗಳ ತಲೆಯ ಮೇಲೆ ಒಂದು ಏಟು ಹೊಡಿತಾನೆ. ಆ ನಂತರ ಈ 2ನೇ ಮಗಳ ತಲೆಯ ಮೇಲೆ ಒಂದು ಏಟು ಹೊಡಿತಾನೆ. ಅವಳು ಕೂಡ ಒದ್ದಾಡಿ ಪ್ರಾಣ ಬಿಟ್ಬಿಡ್ತಾಳೆ. ಹೀಗೆ ಇವರು ಒದ್ದಾಡ್ತಾ ಇರೋ ಸೌಂಡ್ಗೆ ಮುಖೇಶ್ನ ಮಗ ಎದ್ಬಿಡ್ತಾನೆ. ಅವನು ಎದ್ದು, ಅಪ್ಪ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ನೋಡಪ್ಪ, ನಾವೆಲ್ಲ ಒಂದು ಕಡೆ ಹೋಗ್ತಾ ಇದ್ದೀವಿ, ನೀನು ಬರಬೇಕು ಜೊತೆಯಲ್ಲಿ, ಮಲಕ್ಕು ಅಂತ ಹೇಳ್ತಾನೆ. ಪಾಪ ಮಗು ಮಲಗ್ತಾನೆ. ಅವನ ತಲೆ ಮೇಲೆ ಒಂದು ಏಟು ಜೋರಾಗಿ ಹೊಡಿತಾನೆ. ಇದಾದ ನಂತರ ಮುಖೇಶ್ ತನ್ನ ಹೆಂಡತಿಯ ಫೋನನ್ನು ಎತ್ಕೋತಾನೆ. ಆ ಫೋನ್ ಎತ್ಕೊಂಡು ಅವಳ ವಾಟ್ಸಪ್ ಸ್ಟೇಟಸಲ್ಲಿ ಮೊದಲು ಇವರು ಕೆಲವೊಂದು ಬರ್ತ್ಡೇ ಪಾರ್ಟಿಗಳನ್ನ ಮಾಡಿರ್ತಾರೆ, ಇವರು ಸುತ್ತಾಡೋದಕ್ಕೆ ಹೋಗಿರ್ತಾರೆ, ಇದೆಲ್ಲ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾನೆ. ಹೀಗೆ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾ ಕೊನೆಗೆ ಇವರು 4 ಜನ ಇರುವಂಥ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ತಾನೆ. ಮಾಡ್ಬಿಟ್ಟು ಈಗ ಇವರೆಲ್ಲ ತೀರ್ಕೊಂಡಿದ್ದಾರೆ ಅಂತ ಒಂದು ಸ್ಟೇಟಸ್ ಬರೆದಿರ್ತಾನೆ. ಇದಾದ ನಂತರ ಮುಖೇಶ್ಗೆ ಒಬ್ಬ ಪೊಲೀಸ್ನವನು ಪರಿಚಯದವನು ಇರ್ತಾನೆ. ಅವನಿಗೆ ಒಂದು ಮೆಸೇಜ್ ಬರೀತಾನೆ. ಹೀಗೆ ನಾನು ನಮ್ಮ ಮನೆಯವರೆಲ್ಲ ಸಾಯೋದಕ್ಕೆ ಇಂಥವ್ರು ಕಾರಣ, ಇಂಥವ್ರು ನಮಗೆ ಮೋಸ ಮಾಡಿದ್ರು, ಅದರಿಂದಾಗಿ ನಾವು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀವಿ, ನಾವು ಸತ್ತ ಮೇಲೆ ಇವ್ರಿಗೆಲ್ಲ ಹಾಗೆ ಬಿಡಬೇಡಿ, ನಮ್ಮ ಸಾವಿಗೆ ಒಂದು ನ್ಯಾಯ ಕೊಡಿಸಿ ಅಂತ ಒಂದು ಮೆಸೇಜ್ ಬರೀತಾನೆ. ಇದಾದ ನಂತರ ಮುಖೇಶ್ ತನ್ನ ಮನೆಯಿಂದ ಹೊರಡ್ತಾನೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ ಬರ್ತಾನೆ. ರೈಲ್ವೆ ಸ್ಟೇಷನಿಂದ 2 ಕಿಲೋಮೀಟರ್ ದೂರ ಹೋಗಿ ಆ ಪಟ್ಟೆ ಮೇಲೆ ಉದ್ದುದ್ದಕ್ಕೆ ಮಲಗಿರ್ತಾನೆ. ಅಲ್ಲಿ ಟ್ರೈನ್ ಬರುತ್ತೆ. ನಾನು ಮೊದಲೇ ಹೇಳಿದಂಥ ಅಷ್ಟೆಲ್ಲ ಘಟನೆ ನಡೆಯುತ್ತೆ. ಸ್ನೇಹಿತರೆ, ಇದನ್ನು ಕೇಳಿದ್ರೆ ನಿಜಕ್ಕೂ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಪಾಪ ಒಬ್ಬ ಸಾಧು ಮನುಷ್ಯ ಅಂತೆ, ಅವನಿಗೆ ಈ ಥರ ಜನ ಮೋಸ ಮಾಡ್ತಾರಂತೆ, ಅದಕ್ಕಾಗಿ ಅವ್ರ ಮನೆಯವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾರಂತೆ. ಈಗ ಪೊಲೀಸರು ಇದನ್ನೆಲ್ಲ ಕೇಳ್ತಾರೆ. ಇದನ್ನೆಲ್ಲ ಕೇಳ್ಬಿಟ್ಟು ಸರಿ ಅಂತ ಕೇಸನ್ನು ದಾಖಲಿಸ್ಕೋತಾರೆ. ಈ ಮುಖೇಶ್ ಹೇಳ್ದಂತೆ ಆ ಮುಖೇಶ್ನ ಮನೇಲಿ ಹೋಗಿ ನೋಡ್ತಾರೆ. ಅಲ್ಲಿ 4 ಡೆಡ್ ಬಾಡಿಗಳಿರುತ್ತೆ. ಮುಖೇಶ್ ಯಾವ ಥರ ಹೇಳಿದ ಅದೇ ಥರ ಎಲ್ಲರ ತಲೆ ಮೇಲೆ ಮಚ್ಚಿಂದ ಹೊಡೆದಿರ್ತಾನೆ. ಅವರೆಲ್ಲ ಹಾಗೆ ಸತ್ತು ಮಲಗಿರ್ತಾರೆ. ಒಂದೊಂದಾಗಿ ಎಲ್ಲ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಇಷ್ಟೆಲ್ಲ ಆದ ನಂತರ ಪೊಲೀಸರಿಗೆ ಮುಖೇಶ್ ಹೇಳ್ತಾರೋ ಅಂತ ಕಥೆಯ ಮೇಲೆ ಯಾಕೋ ಅನುಮಾನ ಬರುತ್ತೆ. ಆದರೂ ಕೂಡ ಪೊಲೀಸರು ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಈ ಮುಖೇಶ್ನ ಮನೆ ಹತ್ರ ತನಿಖೆಗಾಗಿ ಓಡಾಡ್ತಾ ಇರ್ತಾರೆ. ಹೀಗೆ ಇವರು ಹೋಗಿ ಅಲ್ಲಿ ತನಿಖೆ ಮಾಡಿದಾಗ ಪೊಲೀಸರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಈ ಮುಖೇಶ್ಗೆ ಯಾವುದು ಸಾಲ ಇರಲಿಲ್ಲ, ಈ ಮುಖೇಶ್ಗೆ ಯಾರು ಮೋಸ ಮಾಡಿರಲಿಲ್ಲ ಅಂತ. ಅಷ್ಟೇ ಅಲ್ಲ, ಈ ಮುಖೇಶ್ಗೆ ಬೇರೆ ಇನ್ನೊಬ್ಬ ಹೆಣ್ಣಿನ ಜೊತೆ ಅಫೇರ್ ಇತ್ತು ಅಂತ ಒಂದು ವಿಷಯ ಗೊತ್ತಾಗುತ್ತೆ.
ಈಗ ಇಲ್ಲಿ ಪೊಲೀಸರಿಗೆ ತಲೆ ಕೇಳೋದಕ್ಕೆ ಶುರುವಾಗುತ್ತೆ. ಪೊಲೀಸರು ಈಗ ಇದನ್ನು ಡೀಪಾಗಿ ತನಿಖೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಮಾರನೇ ದಿನ ಪೊಲೀಸರು ಈ ಮುಖೇಶ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಕೋರ್ಟ್ಗೆ ಕರ್ಕೊಂಡು ಹೋದಾಗ ಕೋರ್ಟಲ್ಲಿ ಒಬ್ಬ ಹೆಂಗಸು ಬಂದಿರ್ತಾಳೆ. ಅವಳು ಮುಖೇಶ್ಗೆ ಸಿಗ್ನಲ್ ಕೊಡ್ತಾ ಇರ್ತಾಳೆ. ಮುಖೇಶ್ ಕೂಡ ಈ ಹೆಂಗಸ್ಗೆ ಸಿಗ್ನಲಲ್ಲಿ ಏನೋ ಒಂದು ಹೇಳ್ತಾ ಇರ್ತಾನೆ. ಇವರಿಬ್ಬರು ಏನು ಅಂದ್ಕೊಂಡಿರ್ತಾರೆ, ಈ ಥರ ತಾವು ಸಿಗ್ನಲ್ ಮಾಡ್ತಾ ಇರೋದು ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅಂತ. ಆದರೆ ಪೊಲೀಸರು ಇವರಿಬ್ರು ಕೂಡ ಗಮನಿಸ್ತಾ ಇರ್ತಾರೆ. ಈಗ ಇದೆಲ್ಲ ಮುಗಿಯುತ್ತೆ. ಪೊಲೀಸರು ಮತ್ತೆ ಈ ಮುಖೇಶ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಈಗ ಈ ಮುಖೇಶ್ಗೆ ಯಾರ ಜೊತೆ ಅಫೇರ್ ಇತ್ತು ಅಂತ ಹುಡುಕ್ತಾ ಹೋಗ್ತಾರೆ. ಹೀಗೆ ಇವರು ಹುಡುಕ್ತಾ ಹೋದಾಗ ಕಾನ್ಪುರದಲ್ಲಿ ಸೌಮ್ಯ ಅಂತ ಒಬ್ಳು ಹೆಂಗಸಿದ್ದಾಳೆ. ಅವಳ ಜೊತೆ ಈ ಮುಖೇಶ್ಗೆ ಅಫೇರ್ ಇತ್ತು ಅಂತ ಒಂದು ಪಾಯಿಂಟ್ ಗೊತ್ತಾಗುತ್ತೆ. ಈಗ ಪೊಲೀಸರು ಈ ಸೌಮ್ಯಳನ್ನು ಹುಡುಕ್ತಾ ಹೋಗ್ತಾರೆ. ಹೀಗೆ ಹುಡುಕ್ತಾ ಹೋದಾಗ ಸೌಮ್ಯ ಸಿಗ್ತಾಳೆ. ಈ ಸೌಮ್ಯ ಯಾರು ಅಂದರೆ, ಈ ಸೌಮ್ಯಗೆ ಯಾವುದೋ ಒಂದು ಕಾಲದಲ್ಲಿ ಮದುವೆ ಆಗಿರುತ್ತೆ. ಅವಳಿಗೂ ಒಂದು ಮಗಳಿರ್ತಾಳೆ. ಆದರೆ ಗಂಡ ಡೈವರ್ಸ್ ಮಾಡ್ಬಿಟ್ಟಿರ್ತಾನೆ. ಈಗ ಪೊಲೀಸರು ಈ ಸೌಮ್ಯಳನ್ನು ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಅವಳನ್ನು ವಿಚಾರಣೆ ಮಾಡ್ತಾರೆ. ಹೀಗೆ ವಿಚಾರಣೆ ಮಾಡ್ತಾ ಇರುವಾಗ ಸೌಮ್ಯ ಮೊದಲು ಪೊಲೀಸರಿಗೆ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಲೇಡಿ ಕಾನ್ಸ್ಟೇಬಲ್ ಬಂದು ವಿಚಾರಣೆ ಮಾಡಿದಾಗ ಸೌಮ್ಯ ಈಗ ನಿಧಾನವಾಗಿ ಒಂದೊಂದಾಗಿ ಆ ಸೀಕ್ರೆಟ್ಗಳನ್ನ ಓಪನ್ ಮಾಡ್ತಾ ಹೋಗ್ತಾಳೆ. ಮೊದಲು ಸೌಮ್ಯ ಕಾನ್ಪುರದಲ್ಲಿರ್ತಾಳೆ. ಅವಳು ಕೆಲಸಕ್ಕಾಗಿ ಅಲ್ಲಿ ಓಡಾಡ್ತಾ ಇರ್ತಾಳೆ. ಯಾಕೆಂದರೆ ಗಂಡ ಬಿಟ್ಬಿಟ್ಟಿರ್ತಾನೆ, ಜೀವನ ಕಷ್ಟ ಆಗಿರುತ್ತೆ. ಒಂದ್ಸಲ ಮುಖೇಶ್ ಈ ಕಾನ್ಪುರಕ್ಕೆ ಹೋಗಿರ್ತಾನೆ. ಸೌಮ್ಯ ಪರಿಚಯ ಆಗುತ್ತೆ. ಆನಂತರ ಇವರಿಬ್ಬರಲ್ಲಿ ಅಫೇರ್ ಆಗುತ್ತೆ. ಈ ಥರ ಸೌಮ್ಯ ಕೆಲಸಕ್ಕೆ ಓಡಾಡ್ತಾ ಇರೋದನ್ನು ನೋಡಿ ಮುಖೇಶ್ ಇವಳಿಗೆ ಒಂದು ಕಿರಾಣಿ ಅಂಗಡಿ ಹಾಕಿಕೊಡ್ತಾನೆ. ಸುಮಾರು ಬಂಡವಾಳ ಹಾಕಿ ಒಂದು ದೊಡ್ಡ ಕಿರಾಣಿ ಅಂಗಡಿ ಹಾಕಿಕೊಟ್ಟಿರ್ತಾನೆ. ಈ ಸೌಮ್ಯ ಅದೃಷ್ಟಕ್ಕೆ ಈ ಕಿರಾಣಿ ಅಂಗಡಿ ಕ್ಲಿಕ್ ಆಗಿಬಿಡುತ್ತೆ. ಚೆನ್ನಾಗಿ ಓಡ್ತಾ ಇರುತ್ತೆ. ಈ ಮುಖೇಶ್ ಈ ಥರ ಕಾನ್ಪುರಕ್ಕೆ ಬಂದರೆ 1 ವಾರ 10 ದಿನ 15 ದಿನ ಅಲ್ಲೇ ಉಳ್ಕೊತಾ ಇರ್ತಾನೆ. ಈಗ ಇವನು ಯಾವಾಗ ಮನೆಯಿಂದ ಹೋಗಿ ಅಷ್ಟು ದಿನ ಉಳ್ಕೊತಾ ಇರ್ತಾನೆ, ಇಲ್ಲಿ ಮುಖೇಶ್ನ 2ನೇ ಹೆಂಡತಿಗೆ ಈ ಮುಖೇಶ್ಗೆ ಇಲ್ಲಿ ಅಫೇರ್ ಇರುವಂಥ ವಿಷಯ ಗೊತ್ತಾಗ್ಬಿಡುತ್ತೆ. ಈಗ ಮುಖೇಶ್ ಮನೆಗೆ ಬಂದರೆ ಮುಖೇಶ್ನ 2ನೇ ಹೆಂಡತಿ ಮತ್ತು ಮುಖೇಶ್ಗೆ ತುಂಬ ಜಗಳಗಳು ನಡೀತಾ ಇರುತ್ತೆ. ಅದರಲ್ಲೂ ಬೇರೆ ಈ ಮುಖೇಶ್ನ ದೊಡ್ಡ ಮಗಳು ದೆಹಲಿಲಿ ಓದ್ತಾ ಇರ್ತಾಳೆ. ಅವಳು ಮನೆಗೆ ಬಂದರೆ ಅವಳಿಗೂ ನೆಮ್ಮದಿ ಇಲ್ಲ. ಈ ಥರದ ಇವ್ರ ಮನೆ ಸಿಚುವೇಶನ್ ಆಗಿರುತ್ತೆ. ಈಗ ಮುಖೇಶ್ಗೆ ಆ ಕಾನ್ಪುರಕ್ಕೆ ಹೋಗದೇ ಇರೋ ಥರ ತಡೀತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಮುಖೇಶ್ನ ಅಣ್ಣ ತಮ್ಮದಿರು ಬಂದು ಅವ್ರಿಗೆ ಆವಾಗ ತೀರ್ಮಾನ ಮಾಡಿ ಹೋಗ್ತಾ ಇರ್ತಾರೆ. ಈಗ ಒಟ್ಟಿನಲ್ಲಿ ಎಲ್ಲರೂ ಸೇರಿ ಈ ಮುಖೇಶ್ಗೆ ಕಾನ್ಪುರಕ್ಕೆ ಹೋಗದೇ ಇರೋ ಥರ ಕಟ್ ಮಾಡಿರ್ತಾರೆ. ಆದರೆ ಮುಖೇಶ್ನ ಪ್ರಾಣ ಎಲ್ಲ ಆ ಕಾನ್ಪುರದಲ್ಲಿರುತ್ತೆ. ಮುಖೇಶ್ಗೆ ಏನೇ ಮಾಡಿದ್ರು ಈ ಸೌಮ್ಯಳನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇರಲ್ಲ. ಒಂದಿನ ಮುಖೇಶ್ ಮತ್ತು ಸೌಮ್ಯ ಫೋನಲ್ಲಿ ಮಾತಾಡ್ತಾರೆ. ಮುಖೇಶ್ ಹೇಳ್ತಾನೆ, ನಾನು ಹೇಗಾದರೂ ಮಾಡಿ ಏನಾದರೂ ಒಂದು ಐಡಿಯಾ ಮಾಡಿ ಇವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ. ನಾನೇನೋ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ನಾಟಕ ಮಾಡ್ಬಿಡ್ತೀನಿ. ಆನಂತರ ನಾನು ರಿಲೀಫ್ ಆಗಿಬಿಡ್ತೀನಿ. ನಾನು ನಿನ್ನ ಹತ್ರ ಬಂದು ಸೇರ್ಕೋತೀನಿ ಅಂತ ಹೇಳ್ತಾನೆ. ಸೌಮ್ಯ ಕೂಡ ಸರಿ ಅಂತ ಒಪ್ಕೋತಾಳೆ. ಅದರಂತೆ ಮುಖೇಶ್ ಮೊದಲು ಏನೇನೋ ಐಡಿಯಾಗಳನ್ನ ಮಾಡ್ತಾನೆ. ಸ್ನೇಹಿತರೆ, ಈ ಮುಖೇಶ್ ಪೊಲೀಸರು ಮುಂದೆ ಹೇಳಿದಂಥ ಅಷ್ಟು ಕತೆ ಸುಳ್ಳಾಗಿರುತ್ತೆ. ಈ ಮುಖೇಶ್ಗೆ ಯಾವ ಸಾಲ ಇರಲ್ಲ, ಯಾವ ಸಾಲಗಾರರು ಇರಲ್ಲ. ಇವನು ಪೊಲೀಸರು ಮುಂದೆ ಸುಮ್ಮನೆ ನಾಟಕ ಮಾಡ್ತಾನೆ, ಇಲ್ದೇ ಇರೋ ಕತೆಗಳನ್ನೆಲ್ಲ ಹೇಳ್ತಾನೆ. ಪೊಲೀಸರು ಇದೆಲ್ಲ ನಿಜ ಅಂತ ನಂಬಿಟ್ಟಿರ್ತಾರೆ. ಈ ಪ್ಲಾನಿಂಗ್ ಎಲ್ಲ ಯಾವ ತರ ನಡೆದಿರುತ್ತೆ ಅಂದ್ರೆ, ಸೌಮ್ಯ ನವೆಂಬರ್ 10ಕ್ಕೆ ಬಂದು ಈ ಮುಖೇಶ್ನ ಮಾತಾಡ್ಸ್ಕೊಂಡು ಮತ್ತೆ ಕಾನ್ಪುರಕ್ಕೆ ವಾಪಸ್ ಹೊರಟೋಗ್ತಾಳೆ. ನವೆಂಬರ್ 11ಕ್ಕೆ ಮುಖೇಶ್ ಏನು ಐಡಿಯಾ ಮಾಡಿದ ಆ ಥರ ಇವರೆಲ್ಲ ಮಲಗಿರ್ತಾರೆ. ಆ ಟೈಮಲ್ಲಿ ಮಸ್ಟ್ ತಗೊಂಡು ಎಲ್ರಿಗೂ ಕೊಲೆ ಮಾಡ್ಬಿಡ್ತಾನೆ. ಸುಮಾರು ಬೆಳಿಗ್ಗೆ 9 ಗಂಟೆ 10 ಗಂಟೆ ಹೊತ್ತಿಗೆ ಇವನು ಕೊಲೆಗಳನ್ನ ಮಾಡ್ಬಿಟ್ಟಿರ್ತಾನೆ. ಸಂಜೆ 5 ಗಂಟೆ ಆಗ್ತಾ ಬರುತ್ತೆ. ಇವನಿಗೆ ತಾನು ಯಾವ ಥರ ಒಂದು ಆತ್ಮಹತ್ಯೆ ನಾಟಕ ಮಾಡಬೇಕು ಅಂತ ಇವನಿಗೆ ಗೊತ್ತಾಗ್ತಾ ಇರಲ್ಲ. ಅದಕ್ಕಾಗಿ ಇವನು ಫೋನಲ್ಲಿ ಒಂದ್ಸಲ ರೀಲ್ಸ್ ನೋಡ್ತಾ ಇರ್ತಾನೆ. ಇವನು ಒಂದು ರೀಲ್ಸ್ ನೋಡ್ತಾನೆ, ಒಬ್ಬ ಹುಡುಗ ರೈಲ್ವೆ ಟ್ರ್ಯಾಕ್ ಮೇಲೆ ಉದ್ದುದ್ದಕ್ಕೆ ಮಲಗ್ತಾನೆ. ಅವನ ಮೇಲಿಂದ ಟ್ರೈನ್ ಹರಿದೋಗುತ್ತೆ. ಅವ್ನು ಹಾಗೆ ಬದುಕಿರ್ತಾನೆ. ಮುಖೇಶ್ಗೆ ಅನ್ಸುತ್ತೆ, ನಾನು ಇದೇ ಥರ ಮಾಡಿದ್ರೆ ಸರಿ, ಇಲ್ಲಿ ಹೇಗಿದ್ರು ಕೊಲೆಗಳಾಗ್ಬಿಟ್ಟಿದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಒಂದು ನಾಟಕ ಕೂಡ ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಅವನು ಆ ರಿಟಾವಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ವಂದೇ ಭಾರತ್ ಟ್ರೈನ್ ಬರೋದಿರುತ್ತೆ. ಈ ವಂದೇ ಭಾರತ್ಗೆ ಇವನು ಹೋಗಿ ಅಲ್ಲಿ ಸಿಕ್ಕೋಬೇಕು ಅಂತ, ಅಂದರೆ ಅಲ್ಲಿ ಮಲಗಬೇಕು ಅಂತ ಒಂದು ಐಡಿಯಾ ಮಾಡ್ತಾನೆ. ಈ ಮುಖೇಶ್ನ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ನೀವು ವಂದೇ ಭಾರತ್ ಟ್ರೈನ್ನ ಮೂತಿಯನ್ನು ನೋಡಿ, ಅದು ತುಂಬ ಕೆಳಗಡೆ ಇರೋ ಥರ ಕಾಣ್ತಾ ಇರುತ್ತೆ. ಇವನೇನೆಂದರೆ, ಈ ಮುಖೇಶಲ್ಲಿ ಹೋಗಿ ಮಲಗಿದ್ರೆ ಈ ವಂದೇ ಭಾರತ್ನ ಮೂತಿ ತುಂಬ ಕೆಳಗಡೆ ಇರುತ್ತೆ, ಅದು ಬಂದು ಇವನಿಗೆ ಹೊಡೆದ್ಬಿಡುತ್ತೆ ಅಂತ. ಅದಕ್ಕೆ ವಂದೇ ಭಾರತ್ ಟ್ರೈನ್ ಪಾಸ್ ಆಗೋವರೆಗೆ ಕಾಯ್ತಾನೆ. ಆ ನಂತರ ಸ್ವಲ್ಪ ದೂರದವರೆಗೆ ನಡ್ಕೊಂಡು ಹೋಗ್ತಾನೆ. ಒಂದು ಜಾಗವನ್ನು ನೋಡ್ಕೋತಾನೆ. ಆ ಜಾಗದಲ್ಲಿ ಸ್ವಲ್ಪ ಕಲ್ಲುಗಳನ್ನ ಖಾಲಿ ಮಾಡ್ತಾನೆ ಇವನು ಮಲ್ಗೋದಿಕ್ಕೆ ಅಂತ. ಆ ನಂತರ ಅಲ್ಲಿ ಒಂದು ಟ್ರೈನ್ ಬರುತ್ತೆ. ಆ ಟ್ರೈನ್ ಬಂದು ಇವನ ಮೇಲಿಂದ ಪಾಸ್ ಆಗುತ್ತೆ. ಈ ಥರ ಟ್ರೈನ್ ಪಾಸ್ ಆದಾಗ ಇವನಿಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ ವಿನ ಇವನು ಸಾಯಲ್ಲ. ಈಗ ಇಲ್ಲಿ ಮುಖೇಶ್ ಯಾವ ಥರ ಐಡಿಯಾ ಮಾಡಿದ ಆ ಥರ ಕೊಲೆಗಳು ಆಗಿರುತ್ತೆ. ಇವನು ಒಂದು ಸಾವಿನ ನಾಟಕ ಕೂಡ ಆಡಿರ್ತಾನೆ. ಆದರೆ ಇವನು ಹೇಳ್ದಂಥ ಕಥೆನ ಪೊಲೀಸರು ನಿಜ ಅಂತ ಕೂಡ ನಂಬಿಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ಮುಖೇಶ್ನ ಅಫೇರ್ನ ಬಗ್ಗೆ ಈ ಮನೆ ಅಕ್ಕಪಕ್ಕದ ಜನರಿಗೆ ಈ ವಿಷಯ ಗೊತ್ತಿರಲಿಲ್ಲ ಅಂದಿದ್ರೆ ಮುಖೇಶ್ ಆರಾಮಾಗಿ ಇಷ್ಟು ಕೊಲೆಗಳನ್ನ ಮಾಡಿ ಪಾರಾಗ್ತಾ ಇದ್ದ. ಸ್ನೇಹಿತರೆ, ಇಲ್ಲಿ ಸೌಮ್ಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.
ಇವಳು ತನ್ನ ಜೀವನವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಬೇರೆ ಮನೆಯ 4 ಜನರ ಕೊಲೆ ಮಾಡಿಸ್ತಾಳಂತೆ, ಆನಂತರ ಅವನ ಜೊತೆ ಜೀವನ ಮಾಡ್ತಾಳಂತೆ. ಸ್ನೇಹಿತರೆ, ಇಲ್ಲಿ ಸೌಮ್ಯ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಈಗ ಇವನು 4 ಜನರ ಕೊಲೆ ಮಾಡಿ ತನ್ನ ಹತ್ರ ಬರ್ತಾ ಇದ್ದಾನೆ ಅಂದರೆ ನಾಳೆ ಇವಳಿಗೂ ಕೂಡ ಬಿಡ್ತಾನೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಈಗ ಇವಳು ಮತ್ತು ಇವಳ ಮಗಳ ಜೀವನ ಮುಂದೆ ಇವನ ಕೈಲಿರುತ್ತೆ. ಇವಳಿಗೆ ಯಾವಾಗ ಕೊಲೆ ಮಾಡಿ ನೆಕ್ಸ್ಟ್ ಯಾರ ಜೊತೆ ಅಫೇರ್ ಮಾಡ್ತಾನೆ ಅಂತನೂ ಗೊತ್ತಿಲ್ಲ. ಈಗ ಇಲ್ಲಿ ಪೊಲೀಸರು ಮುಖೇಶ್ಗೆ ಏನು ವಿಚಾರಣೆ ಮಾಡ್ತಾ ಇದ್ದಾರೆ ಅಂದರೆ, ಮುಖೇಶ್ ಹೇಳ್ತಾ ಇದ್ದ ತನ್ನ ಮೊದಲನೇ ಹೆಂಡತಿಗೆ ನಿದ್ದೆ ಬರ್ತಾ ಇರಲಿಲ್ಲ, ಪ್ರತಿದಿನ ಒಂದೊಂದು ನಿದ್ದೆ ಮಾತ್ರೆಗಳನ್ನ ತಗೋತಾ ಇದ್ಲು, ಆದರೆ ಒಂದಿನ ಜಾಸ್ತಿ ನಿದ್ದೆ ಮಾತ್ರೆಗಳನ್ನ ತಗೊಂಡ್ಲು, ಸತ್ತೋದ್ಲು ಅಂತ. ಆದರೆ ಪೊಲೀಸರಿಗೆ ಈ ಮುಖೇಶ್ ತನ್ನ ಮೊದಲನೇ ಹೆಂಡತಿಯ ಕೊಲೆ ಕೂಡ ಮಾಡಿರ್ಬೋದು ಅಂತ ಅನುಮಾನ ಇದೆ. ಅದಕ್ಕಾಗಿ ತನಿಖೆಗಳು ನಡೀತಾ ಇದೆ. ಸ್ನೇಹಿತರೆ, ನವೆಂಬರ್ 11ಕ್ಕೆ ಈ ಘಟನೆ ನಡೆದೋಗುತ್ತೆ. ನವೆಂಬರ್ 12ಕ್ಕೆ ಸೌಮ್ಯಳನ್ನು ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡು ಬಂದಿರ್ತಾರೆ. ಸೌಮ್ಯ ಈ ಕೇಸಲ್ಲಿ ಡೈರೆಕ್ಟಾಗಿ ಭಾಗಿಯಾಗಿಲ್ಲದೆ ಇರೋದ್ರಿಂದ ಸೌಮ್ಯಳನ್ನು 4 ದಿನ ವಿಚಾರಣೆ ಮಾಡಿ ಆನಂತರ ಬಿಟ್ಬಿಟ್ಟಿದ್ದಾರೆ. ಮುಖೇಶ್ನನ್ನು ಪೊಲೀಸರು ಈಗಲೂ ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಬೇಕು ಮುಂದಕ್ಕೆ ಏನು ರಿಸಲ್ಟ್ ಬರುತ್ತೆ ಅಂತ. ಸ್ನೇಹಿತರೆ, ಇಷ್ಟೊಂದು ಡೀಪಾಗಿ ಯೋಚನೆ ಮಾಡುವಂಥ ಕ್ರಿಮಿನಲ್ಗಳು ಸಮಾಜದಲ್ಲಿದ್ದರೆ ನಿಜಕ್ಕೂ ಜೀವನ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕೆಂದರೆ ಯಾವಾಗ ಏನು ನಡೆದೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸ್ನೇಹಿತರೆ, ಇಷ್ಟೇ ಇವತ್ತಿನ ಕಥೆಯಲ್ಲಿಗೆ ಮುಗಿಸೋಣ. ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.